ಪತಿಯಿಂದ ಪತ್ನಿಗೆ ಗುಂಡಿಕ್ಕಿ ಹತ್ಯೆ ಪ್ರಕರಣ. ಡಿವೋರ್ಸ್ ನೋಟಿಸ್ ನೀಡಿದ್ದಕ್ಕೆ ಪತ್ನಿಯ ಹತ್ಯೆ. ಆರೋಪಿ ಪಿಸ್ತೂಲ್ ಬಗ್ಗೆ ಪೊಲೀಸರ ತನಿಖೆ. ರಾಜ್ಯ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್. ಎಲ್ಲ ನೌಕರರಿಗೆ ಸಿಕ್ತು ವರ್ಗಾವಣೆ ಭಾಗ್ಯ. 3ನೇ ದರ್ಜೆ 4ನೇ ದರ್ಜೆಯ ನೌಕರರಿಗೆ ಅನ್ವಯ. ಈಜಲು ಹೋಗಿದ್ದ ವಿದ್ಯಾರ್ಥಿ ನೀರು ಪಾಲು. ಕಾವೇರಿ ನದಿಯಲ್ಲಿ ಮುಳುಗಿ ಯುವಕ ಸಾವು. ಶ್ರೀರಂಗಪಟ್ಟಣದ ಚಿಕ್ಕ ಯರಹಳ್ಳಿ ಬಳಿ ಘಟನೆ. ವಿವಾಹ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ PV ಸಿಂಧು ಕುಟುಂಬಸ್ಥರ ಜೊತೆ ತಿರುಮಲ ದೇವಸ್ಥಾನಕ್ಕೆ ಭೇಟಿ. ಆಡಳಿತ ಮಂಡಳಿಯಿಂದ ಸನ್ಮಾನ.